ಅವರಿಗೂ ಸಹ ಈ ಒಂದು ಸಮಾರಂಭಕ್ಕೆ ಸ್ವಾಗತವನ್ನು ಬಯಸುತ್ತಾ ಶಾಲಾ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಪೂರಕವಾದ ಸ್ವಾಗತವನ್ನು ಮತ್ತು ಇಲ್ಲಿ ಆಗಮಿಸಿದಂಥ ಪ್ರಾಥಮಿಕ ನರ್ಸರಿ ಹಾಗೂ ಪ್ರೌಢ ಮತ್ತೆಲ್ಲ ಮಕ್ಕಳಿಗೂ ಸಹ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ. ಅವರು ಮಾಡಿಕೊಂಡಿದ್ದ ಕೆಲಸ ಅವರ ಸಾರ್ಥಕ ಬದುಕಿಗೆ ಕೃತಜ್ಞತೆ ಮತ್ತು ಮೆಚ್ಚುಗೆಯನ್ನು ತಿಳಿಸುವ ಸುಸಂದರ್ಭ ಎಂದು ಅವರ ಕುರಿತು ಅವರ ಅನಿಸಿಕೆಗಳನ್ನು ಅವರ ಒಡನಾಡಿ ಸಹೋದ್ಯೋಗಿಗಳು ಹಂಚಿಕೊಂಡಿದ್ದಾರೆ. ಮೊದಲನೇದಾಗಿ ಮರಣನ ಆಗಮನದ ಹಿನ್ನೆಲೆಯಲ್ಲಿ ಕೇವಲ ಇವತ್ತಿನ ಕೆಲಸ ಮಾಡಿದ್ದೀವಿ. ರೇಣುಕಾ ತಳವಾರ 34 ವರ್ಷದಲ್ಲಿ ನನ್ನ ಕಷ್ಟ ಒಟ್ಟಿಗೆ ಹಂಚಿಕೊಂಡು ಎಷ್ಟು ದಿನಗಳ ಕಾಲ ಬಹಳ ಆತ್ಮೀಯವಾಗಿ ಇದ್ವಿ. ಯಾವತ್ತೂ ಚಿತ್ರವಿಲ್ಲ, ಒಂದು ಮಾತು ಇದ್ದಿಲ್ಲ. ಹಂಗೆ ಯಾವಾಗ ಅಕ್ಕ ತಂಗಿ ಹತ್ರ ಮಾತಾಡ್ತಿದ್ವಿ. ಆದ್ರೆ ಇಲ್ಲಿ ಅವಳು ಅದಕ್ಕಿಂತ ಹೆಚ್ಚು ಮಾತನಾಡಿ ನಾವು ಅದಕ್ಕಿಂತ ಮುಂಚೆಯಾಗಿ ಬಂದಿರೋ ಟೀಚರ್ಸ್ ಅನಿತಗಳನ್ನು ಸುಧಾರಣೆ ಅದು ಬೇರೆ ಬೇರೆ. ಆದ್ರೆ ದಿನ ಕಂಡು ದಿನ ಮಾತಾಡ್ತೀವಲ್ಲ, ದಿನ ಲಂಚ್ ಟೈಮ್ನಲ್ಲಿ ಮಿಸ್ ಮಾಡ್ಕೊಂಡಂಗೆ ಮಾತಾಡ್ತೀವಿ. ಅವ್ರು ಕಷ್ಟ ಸುಖ ಹಂಚಿಕೊಂಡಿದ್ದ ದಿನಗಳೇ ಇಲ್ಲ. ನನ್ನ ಕಷ್ಟ ಆಗಿರ್ಬೋದು, ಈಗ ಅವಳು ರಿಟರ್ನ್ ಆಗ್ತಾರೆ. ಹೀಗೆ ಒಬ್ಬೊಬ್ರು ಹೋಗ್ತಾ ಹೋದ್ರೆ ನಾವೆಲ್ಲ ಒಂಥರ ಖಾಲಿ ಖಾಲಿ ಆಗ್ತಾ ಇದೀವಿ ಅನ್ನೋ ಭಾವನೆ ಬರ್ತಾ ಇದೆ ನಮ್ಮಲ್ಲಿ. ಒಂಥರ ಹೃದಯ ತುಂಬಿ ಬರ್ತಿದೆ. ಅಲ್ಲ, ಅವಳ ಜೀವನ, ನಂತರದ ಜೀವನ, ವಿಭೂತಿ ಜೀವನ ಸುಖವಾಗಿರ್ಲಿ, ಅವಳಿಗೆ ಇನ್ನೂ ಆರೋಗ್ಯ ಚೆನ್ನಾಗಿರ್ಲಿ, ಅವರ ಯಜಮಾನರದು ಆರೋಗ್ಯ ಕೊಡಲಿ ದೇವರು, ಅವ್ರ ಕುಟುಂಬದಲ್ಲಿ ನೆಮ್ಮದಿ ಇದೆ. ಶಾಲೆಯಿಂದ ನಿವೃತ್ತಿ ಆಗಿರ್ಬೋದು, ಆದರೆ ನಮ್ಮ ಗೆಳೆತನ, ಯಾವ ಪ್ರೇಮ ಎಲ್ಲರಿಗೂ ಇಷ್ಟವಾದವಳು. ಏನ್ ಹೇಳ್ಬೇಕು ಅಂತ ತೋರಿಸ್ತಾ ಇಲ್ಲ, ಬಹಳ ಹೇಳ್ಬೇಕು ಅಂತ ಬಂದ್ರೆ ಅತಿಥಿ ವೃಂದದವರೇ ಹಾಗೂ ನನ್ನ ವೃತ್ತಿ ಬಾಂಧವರೇ ಹಾಗೂ ನನ್ನ ತಂದೆ ತಾಯಿಯ ಸಮಾಜದಲ್ಲಿರ್ತಕ್ಕಂಥ ರೇಣುಕಾ ತಳವಾರರ ಕುಟುಂಬದ ವರ್ಗದವರೇ ಹಾಗೂ ಮಗು ಮಕ್ಕಳೇ, ಈ ದಿವಸ ನಾನು 2000 ಆ ದಿಸೆಯಲ್ಲಿ ನಾನು ಹೆಚ್ಚಿಗೆ ಮಾತಾಡಕ್ಕೆ ಇಷ್ಟಪಡಲ್ಲ. ತಳವಾರ ಅವರ ಕುಟುಂಬದ ಎಲ್ಲ ಕುಟುಂಬ ಮಿತ್ರರೇ, ಎಲ್ಲ ವಿದ್ಯಾರ್ಥಿನಿಯರೇ, ಇವತ್ತು ನಮ್ಮ ಶಾಲೆಯಲ್ಲಿ ಒಂದು ವಿಶೇಷವಾದ ದಿನ. ಶ್ರೀಮತಿ ರೇಣುಕಾ ತಳವಾರ ಅವರು ವಯೋನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಮುಕ್ತವಾಗಿ ಅಂತ ಹಂಚಿಕೊಳ್ಳುವಂಥ ಗುಣ ಅವರಲ್ಲಿದೆ. ತಾಳ್ಮೆಯಿಂದ ವಿಷಯವನ್ನು ಹಂಚಿಕೊಳ್ಳುವಂಥ ಗುಣ ಅವರಲ್ಲಿದೆ. ಅಂತ ಒಬ್ಬ ಸಹನಾಮೂರ್ತಿ, ತಾಳ್ಮೆಯ ವ್ಯಕ್ತಿ ಶ್ರೀಮತಿ ರೇಣುಕಾ ತಳವಾರ ಇವರು ವಯೋನಿವೃತ್ತಿಯನ್ನು ಹೊಂದಿದ್ರೆ ಒಂದು ಮಾತು ನೆನಪಿರ್ಬೇಕು ನಮಗೆ. ನಮ್ಮನ್ನ ಯಾವತ್ತೂ ಯಾರು ಸಂಘದ ಪದಾಧಿಕಾರಿಗಳಿಗೆ ಪ್ರಣಾಮ ಮಾಡಲು ಈ ದಿನ 31/7/2024 ನಮ್ಮ ಶಾಲೆಯ YBKB ಶಾಲೆಯ ಸಹಶಿಕ್ಷಕಿಯಾದ ರೇಣುಕಾ ತಳವಾರ ಸಹಶಿಕ್ಷಕಿಯವರ ಅಂತಿಮ ಬೀಳ್ಕೊಡುಗೆ ಸಮಾರಂಭ ವಯೋನಿವೃತ್ತಿಯನ್ನು ಹಮ್ಮಿಕೊಂಡಿದ್ದೇವೆ. ಈಗ ನಾನು ಬಂದಿದ್ದು 2019, ಸುಮಾರು ಈಗ 5 ವರ್ಷ 5 ತಿಂಗಳಾಗಿದೆ. ಇಲ್ಲಿ ನಾನು ಒಂದು ಎಲ್ಲರೂ ಭಾಳ ಸಾಥ್ ಕೊಟ್ಟಿದ್ದಾರೆ. ಇಲ್ಲಿ ಹೆಚ್ಚಿನದಾಗಿ ಶಕ್ತಿ ಮೀರಿ ನಮಗೆ ಇಲ್ಲಿ ನಾನು ಈ ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರಿದಾಗ ಇನ್ನೂ ಸ್ವಲ್ಪ ಅನುಭವದ ಅವಕಾಶನ ಪರಿಸ್ಥಿತಿಯಲ್ಲಿ
ಬಹಳಷ್ಟು ಕಷ್ಟದ ಸಮಯ ನಮ್ಮದು ಕೂಡ. ಆ ಸಂದರ್ಭದಲ್ಲಿ ಆರ್ಥಿಕ ಸಹಾಯವನ್ನು ಮಾಡತಕ್ಕಂಥ ಉಪಾಧ್ಯಾಯ ವೃಂದದವರಿಗೆ ಹಾಗೂ ಮಕ್ಕಳಿಗೆ ನನ್ನ ನಿವೃತ್ತಿಯಾಗಿದ್ದಾರೆ. ಬೇರೆ ಕೆಲಸಗಳು ಮಾಡಬೇಕು ಎಲ್ಲ ಮಾಡುವಂಥವರು ಆರೋಗ್ಯ ದೇವರಿಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದಾರೆ. ಅದು ಇಂಗ್ಲಿಷ್ ಆಗಿರಬೇಕು, ಲೈಬ್ರರಿ ಆಗಿರಬೇಕು, ಇವರ ಪ್ರಸಿದ್ಧ ಕ್ಷೇತ್ರ ದೇವಗುಡದಲ್ಲಿ ಜನಿಸ್ತಾರೆ 1900 ಅಂತೇಳಿ. ಇವರು ಅವಳಿ ಮಕ್ಕಳಲ್ಲಿ ಹಿರಿಯರವರು, ಅವಳಿ ಜನ ಮಕ್ಕಳಲ್ಲಿ ಹಿರಿಯರು, ಹಾಗೆ ಇನ್ನೊಬ್ಬರು ತಂದಿದ್ದಾರೆ, ಅವರು ಕೂಡ ಶಿಕ್ಷಕಿಯರು. ಇವರ ಸತಿದೇವರು ಇಲ್ಲಿದ್ದಾರೆ, ಅವರ ಹೆಸರು ಶ್ರೀಧರ. ಇವರಿಗೆ ಇಬ್ಬರು ಮಕ್ಕಳು, ಒಬ್ಬರು ಗುರುರಾಜ್ ಅಂತೇಳಿ ಅವನು ಸಾಫ್ಟ್ವೇರ್ ಇಂಜಿನಿಯರ್. ಆಡಳಿತ ಮಂಡಳಿಯ ಗಣ್ಯ ಮನ್ನಣೆಯಿಂದ ಗೌರವ ಸಮರ್ಪಣೆ ಶ್ರೀಮತಿ ಅವರಿಗೆ ಕೃತಜ್ಞತಾ ಭಾವದಿಂದ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿದ್ದಾರೆ ಶ್ರೀಮತಿ ರೇಣುಕಾ ತಳವಾರ್ ಅವರು. ಇವತ್ತು ನಮಗೆ ಶುಭವಾಗಲಿ ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ಚಪ್ಪಲಿನ ತಪ್ಪೋಣ. ರೆಡಿ 1 2 3 ಸ್ಟಾರ್ಟ್. ಅಭಿನಂದನೆಗಳು. ಹಾಗೆ ಎಲ್ಲ ಆಡಳಿತ ಮಂಡಳಿಯ ಗಣ್ಯ ಮನೆಯರು ಕೂಡ